ಒಮ್ಮೆ ಒಂದು ಹಳ್ಳಿಯಲ್ಲಿ ಚಿಕ್ಕ ಕಾಗೆ ಬದುಕುತ್ತಿದ್ದಿತು. ಕಾಗೆಗೆ ಯಾವಾಗಲೂ ಹಕ್ಕಿಗಳ ನಡುವೆ ಹೆಚ್ಚು ಪ್ರೀತಿಯಾಗುತ್ತಿದ್ದರೂ, ಎಲ್ಲರೂ ಅದನ್ನು ಕಪ್ಪಾ ಬಣ್ಣದಿಂದ ತಿರಸ್ಕರಿಸುತ್ತಿದ್ದರು. ಒಂದು ದಿನ, ಕಾಗೆ ಆಕಾಶದಲ್ಲಿ ಹಾರುತ್ತಿರುವ ಚಿನ್ನದ ಹಕ್ಕಿಯನ್ನು ನೋಡಿತು. ಅದು ಬಹಳ ಬ್ಲಿಂಗ್ ಆಗಿತ್ತು, ಎಲ್ಲರೂ ಅದನ್ನು ನೋಡುತ್ತಿದ್ದರು, ಪ್ರಶಂಸಿಸುತ್ತಿದ್ದರು. ಕಾಗೆಗೆ ಅದೆಷ್ಟೋ ಹುಮ್ಮಸ್ಸು ಬಂತು, ನಾನು ಏಕೆ ಚಿನ್ನದ ಹಕ್ಕಿಯಂತೆ ಆಗಲು ಸಾಧ್ಯವಿಲ್ಲ ಅನ್ನೋದು ಅದರ ಮನಸ್ಸಿನಲ್ಲಿ ಇತ್ತು. ಆದ್ದರಿಂದ ಅದು ತನ್ನ ಇವುಗಳನ್ನು ಬಣ್ಣ ಹಾಕಿಕೊಳ್ಳಲು ಆರಂಭಿಸಿತು, ಇಡೀ ದೇಹ ಚಿನ್ನದಂತೆ ತೋರಿಸಲು ಪ್ರಯತ್ನಿಸಿತು. ಕೆಲ ಕಾಲ ಎಲ್ಲರೂ ಅದನ್ನು ಗಮನಿಸಿದರು. ಆದರೆ ಸಮಯ ಜಾಸ್ತಿಯಾದಂತೆ, ಬಣ್ಣ ಹೋದಾಗ ಕಾಗೆ ಮತ್ತೆ ತನ್ನ ಸಹಜ ರೂಪಕ್ಕೆ ಬಂತು. ಆಗ ಕಾಗೆ ಬುದ್ಧಿಯಾದಿತು, ನಾನು ನನ್ನ ಆಗಿರುವುದೇ ಉತ್ತಮ. ನಾನು ಬದಲಾಗಬಲ್ಲೆ, ಆದರೆ ನನ್ನ ಮೂಲವನ್ನು ಮರೆತರೆ ನಾನು ನಾನಾಗಿರುವುದನ್ನು ಕಳೆದುಕೊಳ್ಳುತ್ತೇನೆ. ಆ ದಿನದಿಂದ ಕಾಗೆ ತನ್ನ ಸಾಮಾನ್ಯ ಸ್ವರೂಪವನ್ನು ಅಳಿಸದೆ, ತನ್ನ ಶಕ್ತಿಯನ್ನು ತಾನೇ ಹುಡುಕಿತು, ಸ್ಮಾರ್ಟ್ ಅಳವಡಿಕೆ, ಶಬ್ದ ಅನುಕರಣೆ, ಹೊಸ ಆಹಾರ ಹುಡುಕುವ ಕಲಾ. ಆದ್ದರಿಂದ ಎಲ್ಲ ಹಕ್ಕಿಗಳೂ ಕೊನೆಗೆ ಕಾಗೆಯ ಸ್ಮಾರ್ಟ್ನೆಸ್ನನ್ನು ಗೌರವಿಸಲು ಆರಂಭಿಸಿದ. ಪಾಠ: ನಾವು ನಮ್ಮದೇ ಆದ ಶಕ್ತಿ,